ಬೇಗ ರಿಟೈರ್ಮೆಂಟ್ ಪಡ್ಕೊಳ್ಳೋದು ಹೇಗೆ? ಅರ್ಲಿ ರಿಟೈರ್ಮೆಂಟ್, ದಟ್ ಈಸ್ ಫೈರ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ರಿಟೈರ್ ಅರ್ಲಿ. 60 ವರ್ಷಕ್ಕೆ ಏನಕ್ಕೆ ರಿಟೈರ್ ಆಗ್ತೀರಾ? ನಾಳೆನೇ ರಿಟೈರ್ಡ್ ಆಗಿ ಪೆನ್ಷನ್ ತಗೊಳ್ಳೋದು ಹೇಗೆ? ಸೊ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗಿ ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋಣ ಅಂತ ಹಳ್ಳಿಗೆ ಹೋಗ್ಲಿ, ನೀವು ಡೆಲ್ಲಿಗೆ ಹೋಗ್ಲಿ, ಎಲ್ಲಿ ಬೇಕಾದ್ರೂ ತಿಂಗಳ ಖರ್ಚಂತ ಇದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ವಿಡಿಯೋದಲ್ಲಿ ವಿತ್ ಪ್ರಾಕ್ಟಿಕಲ್ ಆಗಿ ಏನ್ ಮಾಡಿದ್ರೆ ನಾವು ಬೇಗ ರಿಟೈರ್ಮೆಂಟ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಕರ್ನಾಟಕ. ಬೇಗ ರಿಟೈರ್ಮೆಂಟ್ ಆಗೋದು ಹೇಗೆ? ಫೈರ್ ಅಂದ್ರೆ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ರಿಟೈರ್ ಅರ್ಲಿ ಅಂತ. ಬೇಗ ರಿಟೈರ್ಮೆಂಟ್ ಆಗೋದು ಹೇಗೆ? ಸೊ ಇದೊಂದು ಯಕ್ಷ ಪ್ರಶ್ನೆ ತುಂಬಾ ಜನಕ್ಕೆ ಇರುತ್ತೆ. ಸೊ 45 ವರ್ಷಕ್ಕೆ ರಿಟೈರ್ಮೆಂಟ್ ಆಗಿ ಆರಾಮಾಗಿ ಸುತ್ತಾಡ್ಕೊಂಡು ಓಡಾಡ್ಕೊಂಡಿರೋಣ ಅಂತ ಅನ್ಕೊಳ್ತಾರೆ. ಬಟ್ ಅದನ್ನು ಹೇಗೆ ಮಾಡೋದು ಪ್ರತಿಯೊಬ್ಬರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಈ ವಿಡಿಯೋದಲ್ಲಿ ವಿತ್ ಪ್ರಾಕ್ಟಿಕಲ್ ಆಗಿ ಏನ್ ಮಾಡಿದ್ರೆ ನಾವು ಬೇಗ ರಿಟೈರ್ಮೆಂಟ್ ಆಗ್ಬೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯ ರಿಟೈರ್ಮೆಂಟ್ ಆಗೋದಕ್ಕೆ ಮುಂಚೆ ಒಂದು ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ, ಫ್ಯಾಮಿಲಿ ಸೇಫ್ಟಿ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಆ ಫ್ಯಾಮಿಲಿ ಸೇಫ್ಟಿ ಮಾಡಕ್ ಹೋದವಾಗ ದ ಫಸ್ಟ್ ಥಿಂಗ್ ಕಮ್ಸ್ ಟು ಅವರ್ ಮೈಂಡ್ ಇಸ್ ನಿಮ್ಮ ಫ್ಯಾಮಿಲಿಗೆ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿದ್ದೀರಾ ಅಂತ ನೋಡಬೇಕಾಗುತ್ತೆ. ಹೆಲ್ತ್ ಇನ್ಸೂರೆನ್ಸ್ನ ನೀವು ಜಾಬಲ್ಲಿ ಇರಬೇಕಾದ್ರೆ ಮಾಡಿಸಿ, ಜಾಬ್ ಬಿಟ್ಟಾದ್ಮೇಲೆ ಹೆಲ್ತ್ ಇನ್ಸೂರೆನ್ಸ್ ಮಾಡ್ಸಕ್ ಹೋದಾಗ ಸರ್ಟನ್ ಕಾಂಪ್ಲಿಕೇಶನ್ಸ್ ಆಗ್ಬೋದು. ಸೊ ಜಾಬ್ ಮಾಡ್ತಾ ಇರೋಂಗೆ ಹೆಲ್ತ್ ಇನ್ಸೂರೆನ್ಸ್ ಮಾಡಿಸಿ, ನೀವು ರಿಟೈರ್ಮೆಂಟ್ ಮಾಡೋಕ್ಕೆ ಮುಂಚೆನೇ ಹೆಲ್ತ್ ಇನ್ಸೂರೆನ್ಸ್, ಒಂದು ಟರ್ಮ್ ಇನ್ಸೂರೆನ್ಸ್ನ ಮಾಡ್ಕೊಳ್ಳಿ. ಬಿಕಾಸ್ ಟರ್ಮ್ ಇನ್ಸೂರೆನ್ಸು ಅಷ್ಟೇ ಜಾಬಲ್ಲಿ ಇರಬೇಕಾದ್ರೆ ಮಾತ್ರ ಕೊಡ್ತಾರೆ, ಜಾಬ್ ಬಿಟ್ಟಾದ್ಮೇಲೆ ಕೊಡಲ್ಲ. ಹೆಲ್ತ್ ಇನ್ಸೂರೆನ್ಸ್ ನಿಮ್ಗೆ ಗೊತ್ತಿರೋಂಗೆ ಒಂದು ಫ್ಯಾಮಿಲಿಗೆ ಮಿನಿಮಮ್ 15 ಲಕ್ಷ ರೂಪಾಯಿ ಆದ್ರೂ ಒಂದು ಹೆಲ್ತ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಎಂಟೈರ್ ಫ್ಯಾಮಿಲಿಗೆ. ಸೊ ಟರ್ಮ್ ಇನ್ಸೂರೆನ್ಸ್ ಅಟ್ಲೀಸ್ಟ್ 1 ಕೋಟಿ ರೂಪಾಯಿದು ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ. ಸೊ ಲೆಟ್ಸೇ ಒಂದು ವ್ಯಕ್ತಿ 30 ವರ್ಷದ ವ್ಯಕ್ತಿ, ಯಾವಾಗ ತಾನೇ ಮದುವೆ ಆಗಿರುತ್ತೆ, ಜಸ್ಟ್ ಒಂದು ಸಂಸಾರ ಸ್ಟಾರ್ಟ್ ಮಾಡಿರ್ತಾನೆ, ತಂದೆ ತಾಯಿ ಇರ್ತಾರೆ. ಸೊ ತಂದೆ ತಾಯಿ ಸಹ ಡಿಪೆಂಡೆನ್ಸಿ ಇರುತ್ತೆ, ಈ ಕಡೆ ಹೆಂಡತಿ, ಲೆಟ್ಸೇ ಒಂದು ಮಗು ಆಯಿತು. ಸೊ ಇಷ್ಟು ಜನ ಆ ವ್ಯಕ್ತಿ ಮೇಲೆ ಡಿಪೆಂಡೆನ್ಸಿ ಇರಬೇಕಾದ್ರೆ ಸೊ ಏನಾದ್ರು ಹೆಚ್ಚು ಕಮ್ಮಿ ಆದರೆ ತುಂಬ ಫ್ಯಾಮಿಲಿ ಸಫರ್ ಆಗುತ್ತೆ. ಆದ್ದರಿಂದ ಎಸ್ಪೆಷಲಿ ಹುಡುಗರು ಒಂದು ಟರ್ಮ್ ಇನ್ಸೂರೆನ್ಸನ್ನು ಮಾಡಿಸ್ಕೊಳ್ಳಿ. ಈ ಟರ್ಮ್ ಇನ್ಸೂರೆನ್ಸ್ಗೆ ವರ್ಷಕ್ಕೆ ಒಂದು 10,000 ರೂಪಾಯಿ ಖರ್ಚಾಗುತ್ತೆ. ಎಲ್ಲೆಲ್ಲೋ ನಾವು ಬರ್ತ್ಡೇಗಳಿಗೆ ಒಂದು ಕೇಕ್ ಕಟ್ ಮಾಡೋದಕ್ಕೆ, ಹೊಸ ಬಟ್ಟೆಗೆ ಎಲ್ಲೆಲ್ಲೋ ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡ್ತೀವಿ. ಅದೇ ದುಡ್ಡನ್ನ ಒಂದು ಟರ್ಮ್ ಇನ್ಸೂರೆನ್ಸ್ ವರ್ಷಕ್ಕೆ 10,000 ರೂಪಾಯಿ ಎಲ್ಲೆಲ್ಲೋ ಖರ್ಚು ಮಾಡ್ತೀರಲ್ಲ, ಅದನ್ನೇ ಒಂದು ಟರ್ಮ್ ಇನ್ಸೂರೆನ್ಸ್ ತಗೊಳ್ಳಿ. ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಏನಾದ್ರು ಸಮಥಿಂಗ್, ಸೊ ಆ ವ್ಯಕ್ತಿ ಏನಾದ್ರು ಇಲ್ಲ ಅಂದರೂ ಸಹ ಆ ಫ್ಯಾಮಿಲಿಗೆ 1 ಕೋಟಿ ದುಡ್ಡು ಹೋಗುತ್ತೆ. ಅಟ್ಲೀಸ್ಟ್ ಓದೋನೋದ 1 ಕೋಟಿ ಕೊಟ್ಟು ಹೋದ ಅಂತ ಅನ್ಕೋತಾರೆ. ಸುಮ್ಮನೆ ಹೋದರೆ ಓದೋವಾಗೂ ಬೈಸ್ಕೊಂಡು ಹೋಗ್ಬೇಕಾಗತ್ತೆ. ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ನಾವು ಒಂದು ಫ್ಯಾಮಿಲಿಗೆ ಏನಾದ್ರು ಕೊಟ್ಬಿಟ್ಟು ಹೋದ್ರೆ ಖುಷಿಯಾಗಿರ್ತಾರೆ. ಏನೂ ಕೊಡ್ದಿರ ಹಂಗೆ ಹೋದ್ರೆ ಡೆಫಿನೆಟ್ಲಿ ಆ ಫ್ಯಾಮಿಲಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ, ಜೊತೆಗೆ ಆ ಮಕ್ಕಳ ಒಂದು ಫ್ಯೂಚರ್ ಸಹ ಹಾಳಾಗುತ್ತೆ. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ಒಂದು ಟರ್ಮ್ ಇನ್ಸೂರೆನ್ಸ್ನ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದು ಸೇಫ್ಟಿ ಬಗ್ಗೆ ಆಯಿತು. ನೆಕ್ಸ್ಟ್, 45 ಇಯರ್ಸ್ಗೆ ರಿಟೈರ್ ಆಗಬೇಕಂದ್ರೆ 30 ವರ್ಷ ಅಂದರೆ 15 ವರ್ಷಗಳ ಹಿಂದೆನೇ ಪ್ಲ್ಯಾನ್ ಮಾಡಬೇಕು. 15 ವರ್ಷಗಳ ಹಿಂದೆನೇ ಪ್ಲ್ಯಾನ್ ಮಾಡಬೇಕು. ಆವಾಗ ನಾವು ರಿಟೈರ್ಮೆಂಟ್ ಈಸಿಯಾಗೆ, ಟೆನ್ಷನ್ ಫ್ರೀ ಆಗಿ, ಏನೋ ಜವಾಬ್ದಾರಿಗಳನ್ನು ನಿಧಾನಕ್ಕೆ ನಾವು ಜವಾಬ್ದಾರಿಗಳನ್ನು ಕಡಿಮೆ ಮಾಡಿಕೊಂಡು ರಿಟೈರ್ಮೆಂಟ್ ಆಗ್ಬೋದು. ಅದು ಹೇಗೆ? ಲೆಟ್ಸೇ 30 ವರ್ಷ ಆಗಿದೆ. ಸೊ ಸುಮಾರಾಗಿ ಒಂದು ಸ್ಯಾಲ್ರಿ ಬರ್ತಾ ಇದೆ. ಆ ಸ್ಯಾಲ್ರಿಯಲ್ಲಿ ನೀವು ತಿಂಗಳ ಒಂದು ಸ್ವಲ್ಪ ಹೂಡಿಕೆ ಮಾಡಿ ಆಮೇಲೆ ಮಿಕ್ಕಿರೋದನ್ನು ಖರ್ಚು ಮಾಡಬೇಕಾಗುತ್ತೆ. 30ರಿಂದ 45 ವಯಸ್ಸಿನಲ್ಲಿ ಡೆಫಿನೆಟ್ಲಿ ಅದು ತಗೋಬೇಕು ಅಂತ ತುಂಬ ಆಸೆ ಇರುತ್ತೆ. ಬಟ್ ಒಂದು ಸ್ವಲ್ಪ ಆಸೆಗಳನ್ನು ಪಕ್ಕಕ್ಕಿಟ್ಟರೆ ಬೇಗ ರಿಟೈರ್ಮೆಂಟ್. ನಿಮ್ಮ ಗೋಲ್ ಏನೋ ರಿಟೈರ್ಮೆಂಟ್ ಬೇಗ ಆಗಬೇಕು. ನಿಮ್ಮ ಗೋಲು ಕಾರ್ ತಗೋಬೇಕು, ಮನೆ ತಗೋಬೇಕು, ಅದಿಲ್ಲ. ನಿಮ್ಮ ಗೋಲು ಬೇಗ ಈ ಕೆಲಸ ಮಾಡೋಕ್ಕಾಗಲ್ಲ. ಬೆಂಗಳೂರಲ್ಲಿ ನಾನು ನೋಡಿದ್ದೀನಿ, ಟ್ರಾಫಿಕಲ್ಲೇ ಜೀವನದ ಒಂದು 20 to 25% ಜೀವನನ ಟ್ರಾಫಿಕಲ್ಲೇ ಕಳೀತಾರೆ ಬೆಂಗಳೂರು ಜನತೆ. ಅದಕ್ಕೆ ತುಂಬ ಜನಕ್ಕೆ ಬೆಂಗಳೂರು ಸವಾಸ ಬೇಡ, ಬಿಟ್ಟು ಹೋಗಬೇಕು ಅಂತ ಆಸೆ ಇರುತ್ತೆ. ಆರಾಮಾಗಿ ಹಳ್ಳಿ ಕಡೆ ಹೋಗಿ ಏನೋ ಒಂದು ಹೊಲ ನೋಡ್ಕೊಂಡು ಇರಬೇಕಂತ ಆಸೆ. ಬಟ್ ಹಳ್ಳಿ ಕಡೆ ಹೋಗಿರೋದಕ್ಕೆ ದುಡ್ಡು ಬೇಕು. ಸೊ ಬೆಂಗಳೂರು ಅಂದರೆ ತುಂಬ ಜನಕ್ಕೆ ಇಲ್ಲಿ ಕನಸುಗಳನ್ನು ಹೊತ್ಕೊಂಡು ಬಂದಿರ್ತಾರೆ. ಇಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ಕೊಂಡು ಹೋಗಬೇಕು. ಹೋದರೆ ಅಟ್ಲೀಸ್ಟ್ ಕೋಟಿ ಆದರೆ ಎತ್ಕೊಂಡು ಹೋಗ್ಬೇಕು ಹಳ್ಳಿ ಕಡೆ. ಆ ಕೋಟಿ ಎತ್ಕೊಂಡು ಹೋಗಿ ಡೆಫಿನೆಟ್ಲಿ ನೀವು ರಿಟೈರ್ಮೆಂಟ್ ಆಗ್ಬೋದು. ಆ ಕೋಟಿನ ಹೆಂಗೆ ನೀವು ಲೈಫ್ ಲಾಂಗ್ ತಿಂಗಳಿಗೆ ಲಕ್ಷ ಬರೋದು ಹೇಗೆ,
ಅದನ್ನು ಸಹ ಹೇಳ್ಕೊಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ ಪ್ಲ್ಯಾನನ್ನು ಆದಷ್ಟು ಬೇಗ ಮಾಡಿ. ಈ ವಿಡಿಯೋ ನೋಡ್ತಾ ಇರೋರು ಸ್ವಲ್ಪ ಜನ 30 ಆಗಿರ್ತಾರೆ, 25 ಆಗಿರ್ತಾರೆ, 45 ಆಗಿರ್ತಾರೆ. ಅಟ್ಲೀಸ್ಟ್ 45 ವಯಸ್ಸಿನವ್ರು ಈ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ನೀವು 60ಕ್ಕಾದ್ರೂ ರಿಟೈರ್ಮೆಂಟ್ ಆಗ್ಬೋದಲ್ಲ. ಇವಾಗ ಪ್ಲ್ಯಾನ್ ಮಾಡಿದ್ರೆ ನೆಕ್ಸ್ಟ್ 15 ಇಯರ್ಸ್ಗೆ ಡೆಫಿನೆಟ್ಲಿ ನಮ್ಮ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ರಿಟೈರ್ಮೆಂಟ್ ತಗೋಬೋದು. ಹೆಂಗೆ ನೋಡೋಣ. ಪ್ರತಿ ತಿಂಗಳು ನಾವು ಸ್ವಲ್ಪ ಹೂಡಿಕೆಗಳನ್ನು ಸ್ಟಾರ್ಟ್ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯ ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿಗೋಸ್ಕರ ಒಂದು 200 ಗ್ರಾಮ್ ಗೋಲ್ಡನ್ನು ತಗೊಳ್ಳಿ. ನಾನೇ ಹೇಳ್ತಾ ಇದ್ದೀನಿ, ಗೋಲ್ಡ್ ಈಸ್ ಅ ಮೋಸ್ಟ್ ಏನಂತಾರೆ, ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್, ಟೆನ್ಷನ್ ಫ್ರೀ ಇನ್ವೆಸ್ಟ್ಮೆಂಟ್, ಒನ್ ಆಫ್ ದ ಪ್ರೆಷಿಯಸ್ ಮೆಟಲ್. ಗೋಲ್ಡ್ ಅಟ್ಲೀಸ್ಟ್ ಒಂದು 200 ಗ್ರಾಮ್ ಗೋಲ್ಡನ್ನ ತಗೊಳ್ಳಿ. ಹಳೆ ಕಾಲದಲ್ಲೆಲ್ಲ ಗೋಲ್ಡು 100 ಕಾಸಿನ ಒಂದು ಸರ ಹಾಕ್ತಾಯಿದ್ರು. ಆ ಕಮ್ಯುನಿಟಿನ ಒಂದು ಕೇಳಿದೆ, 100 ಕಾಸಿನ ಸರ ಇಲ್ಲಾಂದರೆ ಆ ಕಾಲದಲ್ಲಿ ಮದುವೆ ಮಾಡೋಕ್ಕೆ ಹೆಣ್ಣು ಕೊಡ್ತಾ ಇರಲಿಲ್ಲ. ಕೇಳಿದೆ, ಏನಕ್ಕೆ ಸರ್ ಹಿಂಗೆಲ್ಲ ಮಾಡ್ತಾರೆ ಅಂದರೆ, ಏನಾದ್ರು ಅಪ್ಪಿತಪ್ಪಿ ಗಂಡ ಏನಾದ್ರು ಹೋಗ್ಬಿಟ್ರೆ ಆ ಹೆಣ್ಮಗು ಒಂದೊಂದು ಕಾಸನ್ನು ಮಾರ್ಕೊಂಡ್ರು ಅಟ್ಲೀಸ್ಟ್ 10 ವರ್ಷ ಜೀವನ ಮಾಡ್ಬೋದು ಅಂತ ಹೇಳಿದ್ರು. ಆ ಕಾಲದಲ್ಲೇ ಗೋಲ್ಡನ್ನ ಸೇಫ್ಟಿಗೆ ಯೂಸ್ ಮಾಡ್ತಾಯಿದ್ರು. ನಾವು ಸಹ ಗೋಲ್ಡನ್ನ ಸೇಫ್ಟಿಯಾಗಿ ನಾವು ಗೋಲ್ಡಲ್ಲಿ ಅಟ್ಲೀಸ್ಟ್ 200 ಗ್ರಾಮ್ ಗೋಲ್ಡರು ಒಂದು ಫ್ಯಾಮಿಲಿನ ಕೂಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ 200 ಗ್ರಾಮಲ್ಲಿ ಒಂದೊಂದು ಗ್ರಾಮನ್ನು ನಾವು ತಿಂಗಳ ಮಾರ್ಕೊಂಡು ಬಂದ್ರೂ ಆಲ್ಮೋಸ್ಟ್ 15-16 ವರ್ಷ ಜೀವನ ನಡೆಸ್ಬೋದು. ಅದರಿಂದ ಗೋಲ್ಡ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್. ಹಾಗಂತೇಳಿ ಹೋಗ್ಬಿಟ್ಟು ಬಂಗಾರದ ಅಂಗಡಿಗೆ ಹೋಗಿ ಬಂಗಾರ ತಗೊಳಕ್ಕೆ ಹೋಗಬೇಡಿ. ಡಿಮ್ಯಾಟ್ ಅಕೌಂಟಲ್ಲೇ ಬಂಗಾರ ತಗೋಬೋದು. ಡಿಜಿಟಲ್ ಬಂಗಾರ ತಗೊಳ್ಳಿ. ಇಲ್ಲ ಡಿಮ್ಯಾಟ್ ಅಕೌಂಟಲ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಗೋಲ್ಡ್ ಮ್ಯೂಚುವಲ್ ಫಂಡ್ ಸಹ ಇದೆ. ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ತಗೊಳ್ಳಿ. ಗೋಲ್ಡ್ ದಟ್ ಈಸ್ ಗೋಲ್ಡ್ ಬೀಸ್ ಅಂತ ಬರುತ್ತೆ. ಗೋಲ್ಡ್ ಬೀಸ್ ತಗೊಳ್ಳಿ, ವಿಚ್ ಈಸ್ ಜಸ್ಟ್ ಲೈಕ್ ಅ ಗೋಲ್ಡ್. ಫಿಸಿಕಲ್ ಗೋಲ್ಡ್ ಬದಲು ಆನ್ಲೈನಲ್ಲಿ ಗೋಲ್ಡ್ ತಗೊಳ್ಳಿ. ಡೆಫಿನೆಟ್ಲಿ ನಿಮಗೆ 20% ಮೇಕಿಂಗ್ ಚಾರ್ಜಸ್ ಸಹ ಉಳಿಯುತ್ತೆ. ಇಲ್ಲ ಕಾಸಿನ ಸರದಲ್ಲಿ 100 ಕಾಸಿನ ಸರದಲ್ಲಿ 20 ಕಾಸು ಬಂಗಾರದ ಅಂಗಡಿಯವನೇ ಇಟ್ಕೊಂಡ್ಬಿಡ್ತಾನೆ, ಬೇಕಾದು. ಅದಕ್ಕೆ ಆನ್ಲೈನಲ್ಲಿ ಬಂಗಾರ ತಗೊಳ್ಳಿ, ಅಂಗಡಿಗೆ ಹೋಗಿ ಬಂಗಾರ ತಗೊಳಕ್ಕೆ ಹೋಗಬೇಡಿ. ಅದು ನಿಮಗೆ ಒಳ್ಳೆಯದು. ಆನ್ಲೈನಲ್ಲಿ ಡಿಮ್ಯಾಟ್ ಅಕೌಂಟಲ್ಲಿ ಬಂಗಾರನ ಕೊಂಡ್ಕೊಳ್ಳಿ ಇನ್ಮೇಲೆ. 200 ಗ್ರಾಮ್ ಬಂಗಾರ ಕೊಂಡ್ಕೋಬೇಕಂದ್ರೆ ಎಷ್ಟು ತಗೋಬೇಕು, ನೆಕ್ಸ್ಟ್ ಅದೊಂದು ಪ್ರಶ್ನೆ ಇರುತ್ತೆ. ಒಂದು ಗೋಲ್ಡ್ ಬೀಸ್ ಬಂದು 70 ರೂಪಾಯಿ ಇರುತ್ತೆ. 200 ಗ್ರಾಮ್ಗೆ ನೀವು ಲೆಕ್ಕ ಮಾಡಿ ಎಷ್ಟು ತಗೋಬೇಕಂತ. 200 ಗ್ರಾಮ್ಗೆ ಡೆಫಿನೆಟ್ಲಿ ನಿಮಗೆ ನೀವು ಲೆಕ್ಕ ಮಾಡಿರೋ ಪ್ರಕಾರ 22 ಕ್ಯಾರೆಟ್ ಒಂದು 9,000 ಅಂದ್ಕೊಂಡ್ರು 9 × 18 ಲಕ್ಷ. 18 ಲಕ್ಷ ಡಿವೈಡೆಡ್ ಬೈ 78 ರುಪೀಸ್ ಅಂದರೆ ಎಷ್ಟು ನೀವು ಗೋಲ್ಡ್ ಬೀಸ್ ತಗೋಬೇಕು ಅಂದರೆ, ಅಟ್ ಪ್ರೆಸೆಂಟ್ ರೇಟಲ್ಲಿ 18 ಲ್ಯಾಕ್ಸ್ ಡಿವೈಡೆಡ್ ಬೈ 78 ಅಂತ ಲೆಕ್ಕ ಮಾಡಿದ್ರು 23,000 ಗೋಲ್ಡ್ ಬೀಸನ್ನು ತಗೋಬೋದು. ಸರ್ 23,000 ಗೋಲ್ಡ್ ಬೀಸ್ ಯಾವ ಕಾಲಕ್ಕೆ ಸರ್ ನಾನು ತಗೊಳ್ಳೋದು? ಅಟ್ಲೀಸ್ಟ್ ವಾರಕ್ಕೆ 10 ತಗೊಳ್ಳಿ. ವಾರಕ್ಕೆ 10 ಗೋಲ್ಡ್ ಬೀಸ್ ತೊಗೊಂಡ್ರು ತಿಂಗಳಿಗೆ 40 ಗೋಲ್ಡ್ ಬೀಸ್ ಆಯಿತು. ವರ್ಷಕ್ಕೆ 480 ಗೋಲ್ಡ್ ಬೀಸ್ ಆಯಿತು. 10 ವರ್ಷಕ್ಕೆ ಅದೇ 4,800 ಗೋಲ್ಡ್ ಬೀಸ್ ಆಯಿತು. ಡೆಫಿನೆಟ್ಲಿ ನೀವು ಒಂದು 20 ವರ್ಷಕ್ಕೆ ಪ್ರತಿಯೊಬ್ಬ ಮನುಷ್ಯನು ಒಂದು 200 ಗ್ರಾಮ್ ಅಷ್ಟು ಗೋಲ್ಡ್ ಬೀಸ್ಗಳನ್ನು ನೀವು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಆ ಗೋಲ್ಡ್ ಬೀಸ್ ಹಂಗೆ ಬೆಳೀತಾ ನಿಮ್ಗೆ ಗೊತ್ತಿರೋಂಗೆ ಪ್ರತಿಯೊಂದರ ರೇಟು ಬೆಳೀತಾ ಇದೆ. ಗೋಲ್ಡ್ ರೇಟು ಸಹ ಬೆಳೆಯುತ್ತೆ. ಗೋಲ್ಡ್ ಇಸ್ ಅ ಸೇಫ್ಟಿ. 200 ಗ್ರಾಮ್ ಗೋಲ್ಡ್ ಅಷ್ಟು ಗೋಲ್ಡ್ ಬೀಸ್ ತಗೊಳ್ಳಿ. ಜೊತೆಗೆ SIP ಸ್ಟಾರ್ಟ್ ಮಾಡಿ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ತಿಂಗಳ ಅಟ್ಲೀಸ್ಟ್ ಒಂದು 15,000 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ, ತಿಂಗಳ 10,000 ರೂಪಾಯಿ ಆದರೂ ಇನ್ವೆಸ್ಟ್ ಮಾಡಿ. 10,000 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ನೆಕ್ಸ್ಟ್ 15 ಇಯರ್ಸಲ್ಲಿ ಎಷ್ಟು ಬರುತ್ತೆ ಚೆಕ್ ಮಾಡೋಣ. ನಾನು ಓಪನ್ ಮಾಡಿದ್ದೀನಿ ಒಂದು ಸಿಂಪಲ್ ವೆಬ್ಸೈಟ್, ದಟ್ ಈಸ್ calculatorSite.com, ಒನ್ ಆಫ್ ದ ಸಿಂಪಲ್ ವೆಬ್ಸೈಟ್. ಈ ವೆಬ್ಸೈಟ್ ಓಪನ್ ಮಾಡಿ ನೀವು ಫಿನಾನ್ಷಿಯಲ್ ಕ್ಯಾಲ್ಕುಲೇಟರ್ಸಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟರ್ ಮೇಲೆ ನೀವು ಪ್ರೆಸ್ ಮಾಡಿ. ಇಲ್ಲಿ ನಾವು ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಐಲ್ ಟೇಕ್ ಇಂಡಿಯನ್ ರುಪೀಸ್. ಲೆಟ್ಸ್ ಸೇ ನನ್ನ ಹತ್ರ ಏನೂ ದುಡ್ಡಿಲ್ಲ, ಏಜು 30, ಇನ್ನೊಂದು 15 ವರ್ಷಕ್ಕೆ ರಿಟೈರ್ಮೆಂಟ್ ತಗೋಬೇಕು. ಏನು ಮಾಡಿದ್ದೀನಿ, ಫ್ಯಾಮಿಲಿಗೋಸ್ಕರ ಒಂದು ಹೆಲ್ತ್ ಇನ್ಸೂರೆನ್ಸ್ ತೊಗೊಂಡಿದ್ದೀನಿ, ಒಂದು ಟರ್ಮ್ ಇನ್ಸೂರೆನ್ಸ್ ತೊಗೊಂಡಿದ್ದೀನಿ, ನಿಧಾನಕ್ಕೆ 200 ಗ್ರಾಮ್ ಬಂಗಾರ ಕೂಡಿಟ್ಕೊಂಡು ಬರ್ತಾಯಿದ್ದೀನಿ. ವಾರಕ್ಕೊಂದು 700-800 ರೂಪಾಯಿನ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಮಿಕ್ಕಿದ್ದೇನು ಮಾಡ್ತಾಯಿದ್ದೀನಿ, ಒಂದು 10,000 ರೂಪಾಯಿ ಕಷ್ಟಪಟ್ಟು ಒಂದು 10,000 ರೂಪಾಯಿ ಕೂಡಿ ಇಡ್ತಾ ಇದ್ದೀನಿ. ತಿಂಗಳ SIP ಕಟ್ತಾ ಇದ್ದೀನಿ. ತಿಂಗಳ ನಾನು ಏನಾದರೂ 10,000 ರೂಪಾಯಿ SIP ಕಟ್ಟಿದ್ರೆ ಏನಾಗುತ್ತೆ ಚೆಕ್ ಮಾಡೋಣ. ತಿಂಗಳ 10,000 ರೂಪಾಯಿ SIP ಕಟ್ತಾ ಇದ್ದೀನಿ. ಆ್ಯಂಡ್ ಎವ್ರಿ ಇಯರ್ 10% SIPನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ಅದು ಮೇ ಬಿ ಕಷ್ಟ ಆಗ್ಬೋದೇನೋ. ಯಾರಿಗೆ 10% ಇನ್ಕ್ರೀಸ್ ಮಾಡೋದು ಕಷ್ಟ ಆಗುತ್ತಾ, 5% ಇನ್ಕ್ರೀಸ್ ಮಾಡಿ. ಈ ವರ್ಷ ನೀವು ತಿಂಗಳ 10,000 ಕಟ್ಟಿ, ಬರೋ ವರ್ಷ ತಿಂಗಳ 10,500 ರೂಪಾಯಿ ಕಟ್ಟಿ. ಅದರ ನೆಕ್ಸ್ಟ್ ಇಯರ್ 11,000 ಕಟ್ಟಿ.
ಸೊ ಈ ಥರ 5% ಇನ್ಕ್ರೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಆಗಲೇ ಇಲ್ಲ ಅಂತಂದರೆ ಸೊ ಡೆಫಿನೆಟ್ಲಿ ನೀವೇನು ಮಾಡಿ, ಸೊ 10,000 ಕಟ್ಕೊಂಡು ಹೋಗಿ. ನಾನು ಹೇಳೋದು 10% ಆದರೂ ಇನ್ಕ್ರೀಸ್ ಮಾಡಿದ್ರೆ ಇಟ್ಸ್ ಮೋರ್ ದೆನ್ ಎನಫ್. ಈ ವರ್ಷ ನಾನು 10,000 SIP ಕಟ್ತೀನಿ, ಬರೋ ವರ್ಷ 11,000 ಕಟ್ತೀನಿ, ಅದ್ರ ಬರೋ ವರ್ಷ 12,000 ಕಟ್ತೀನಿ. 1,000 ಎಕ್ಸ್ಟ್ರಾ ದುಡಿಯೋದ್ರ ಬಗ್ಗೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಡೆಫಿನೆಟ್ಲಿ 1,000 ರೂಪಾಯಿ ನಿಮ್ಮ ಸ್ಯಾಲ್ರಿ ಹೈಕ್ ಆದರೆ ಸೊ ಇಟ್ ವಿಲ್ ಬಿ ಡೆಫಿನೆಟ್ಲಿ ಬೆನಿಫಿಷಿಯಲ್. ಸೊ 10,000 SIP ಕಟ್ತಾ ಇದ್ದೀನಿ, ಪ್ರತಿ ವರ್ಷ 10% ಹೈಕ್ ಕೊಡ್ತಾ ಇದ್ದೀನಿ. ಸೊ 15% ಇಂಟ್ರೆಸ್ಟ್ ರೇಟ್ ಇದೆ. ನಂಬರ್ ಆಫ್ ಇಯರ್ಸ್ 15 ವರ್ಷ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಮಿನಿಮಮ್ 15% ಶೇರ್ ಮಾರ್ಕೆಟಿಂದ ನಮಗೆ ರಿಟರ್ನ್ಸ್ ಬಂದರೆ SIP ಮ್ಯೂಚುವಲ್ ಫಂಡ್ಸಲ್ಲೂ ಸಹ 15-16%, 20% ಬರ್ಬೋದು, ಬೇಕಾದ್ರೆ 12 ಬರ್ಬೋದು, 13 ಬರ್ಬೋದು. ಆನ್ ಆವ್ರೇಜ್ ನಾನು 15% ಅಂತ ಹಾಕಿದ್ದೀನಿ. 15% ರಿಟರ್ನ್ಸ್ ನಿಮ್ಗೆ ಏನಾದ್ರು ಬಂದರೆ ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್ಸ್, ಎಲ್ಲ ಮಾರ್ಕೆಟ್ ಚೆನ್ನಾಗಿದ್ದು 20 ಬರ್ಬೋದು ಮಾರ್ಕೆಟ್ ಚೆನ್ನಾಗಿದ್ರೆ. ವರ್ಸ್ಟ್ ಕೇಸಲ್ಲಿ 12-13 ಮೋಸ ಇಲ್ಲ. 15 ಈಸ್ ಅ ವೆರಿ ನಾಮಿನಲ್ ರಿಟರ್ನ್ಸ್ ನಾನು ಹಾಕಿರೋದು. 15% ಬಂದರೂ ಸಹ ನೆಕ್ಸ್ಟ್ 15 ಇಯರ್ಸಲ್ಲಿ ಸೊ ನಿಮ್ಮ ಹತ್ರ ಎಷ್ಟಿರುತ್ತಂದರೆ ಎಕ್ಸಾಕ್ಟ್ಲಿ 1 crore ದುಡ್ಡಿರುತ್ತೆ. ಸೊ ಪ್ರತಿ ತಿಂಗಳು ನೀವು 10,000 ಇನ್ವೆಸ್ಟ್ ಮಾಡಿಕೊಂಡು ವರ್ಷಕ್ಕೆ ಒಂದ್ಸತಿ 10% SIP ಅಮೌಂಟನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಡೆಫಿನೆಟ್ಲಿ ಎಂಡ್ ಆಫ್ ದ 15 ಇಯರ್ಸ್ ನಿಮ್ಮ ಹತ್ರ 1 ಕೋಟಿ ದುಡ್ಡಿರುತ್ತೆ. ಆಮೇಲೆ ನೀವು ನಿಮ್ಮ ಹಳ್ಳಿಗೆ ಹೋಗಿ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಏನು ಸರ್ 1 ಕೋಟಿ ಇಟ್ಕೊಂಡು ನಾನೇನು ಮಾಡಲಿ ಸರ್, ಹಳ್ಳಿಗೆ ಹೋದರೆ ಮತ್ತೆ ದುಡ್ಡು ಬೇಕಲ್ಲ ಸರ್ ಅಂತ ನೀವು ಕೇಳ್ಬೋದು. ಹಳ್ಳಿಗೆ ಹೋಗಲಿ, ನೀವು ಡೆಲ್ಲಿಗೆ ಹೋಗಿ ಎಲ್ಲಿ ಬೇಕಾದ್ರೂ ತಿಂಗಳ ಖರ್ಚು ಅಂತ ಇದ್ದೇ ಇರುತ್ತೆ. ಹಳ್ಳಿಗೆ ಹೋದಾಗ ಸ್ವಲ್ಪ ಖರ್ಚು ಕಡಿಮೆ ಆಗ್ಬೋದೇ ಹೊರತು ಬಟ್ ಖರ್ಚು ಇಲ್ದಿರ ಇರೋಕ್ಕಾಗಲ್ಲ. ಪ್ರತಿ ತಿಂಗಳು ನಿಮಗೆ ಒಂದು 50,000-60,000 ರೂಪಾಯಿ SWP ಕಣ್ಣು ಮುಚ್ಕೊಂಡು ನೀವು ಮಾಡ್ಕೋಬೋದು. 60,000 ರೂಪಾಯಿ SWP ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ. SIP ಅಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್, SWP ಅಂದರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್. ಇಲ್ಲಿ ನಾವು ತುಂಬಿಸೋದು, ಸೊ ಒಂದು ಬಕೆಟ್ಗೆ ಜಗ್ಗಲ್ಲಿ ನೀರನ್ನು ಹಾಕಿ ತುಂಬಿಸೋದನ್ನ ಸೊ SIP ಅಂತ ಕರಿತೀವಿ. ಈ ಬಕೆಟ್ ದೊಡ್ಡ ಟ್ಯಾಂಕರ್ ಆಗುತ್ತೆ. ಆ ಟ್ಯಾಂಕರಲ್ಲಿ ನಿಧಾನಕ್ಕೆ ನೀರನ್ನು ಎಳ್ಕೊಳ್ಳೋದೆ SWP, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲ್ಯಾನ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಫಸ್ಟ್ ಎಲ್ಲರೂ SIP ಮಾಡಿನೇ ಆ ಏನೋ ಬಕೆಟ್ ದೊಡ್ಡ ಇದಾಗುತ್ತಲ್ಲ ಟ್ಯಾಂಕರ್, ಅಲ್ಲಿಂದ ನೀರನ್ನ ಎಳೆಯೋದೇ SWP. ಸೊ ನೀರನ್ನು ತಗೊಳ್ಳೋದು SWP, ನೀರನ್ನು ತುಂಬಿಸೋದು SIP. ಸೊ ನೀರನ್ನು ತುಂಬಿಸಿದ್ರೆ ತಾನೇ ನಾಳೆ ಎಳ್ಕೊಳಕ್ಕಾಗತ್ತೆ. ಸೊ ಇವತ್ತು ಎಷ್ಟೋ ಕಡೆ ನೀರನ್ನು ಉಳಿಸಿ ಅಂತಾರೆ, ಯಾರು ತಲೆನೇ ಕೆಡಿಸ್ಕೊಳ್ಳಲ್ಲ. ಸೊ ನೀರನ್ನು ಖರ್ಚು ಮಾಡಿ ಬಿಸಾಕ್ಬಿಟ್ರೆ ನಾಳೆ ದಿವಸ ನೀರು ಇರಲ್ಲ, ಆಮೇಲೆ ಗೊತ್ತಾಗುತ್ತೆ SWP. ಸೊ ಅದೇ ಥರ ಲೈಫೂ ಅಷ್ಟೇ. ಇವತ್ತು ನೀರನ್ನು ನೀವು ದುಡ್ಡನ್ನು ಉಳಿಸಿ ಬಿಟ್ಟರೆ ನಾಳೆ ದಿವಸ ನೀವು SWP ಮಾಡ್ಕೊಂಡು ಹೋಗ್ಬೋದು. ಸರ್ ಎಷ್ಟು ಮಾಡ್ಬೋದು ನೋಡೋಣ. ಲೆಟ್ಸೆ 1 ಕೋಟಿ ದುಡ್ಡಿದೆ, ನಾನು ಒಂದು ಓಪನ್ ಮಾಡಿದ್ದೀನಿ, ಗೂಗಲ್ಗೆ ಹೋಗಿ SWP ಕ್ಯಾಲ್ಕುಲೇಟರ್ ಅಂತ ಹಾಕಿದ್ದೀನಿ, ನಿಮ್ಗೆ ಈ ಥರ ಬರುತ್ತೆ. ಸೊ ಓಪನ್ ಮಾಡಿದ್ದೀನಿ. ಇಲ್ಲಿ ನಾನು ಲೆಟ್ಸೆ ನನ್ನ ಹತ್ರ 1 ಕೋಟಿ ದುಡ್ಡಿದೆ, ತಿಂಗಳಿಗೆ 60,000 ನನ್ನ ಖರ್ಚುಗಳಿಗೆ ಬೇಕಾಗುತ್ತೆ. ಸೊ ಇಲ್ಲಿ ನಾನು ನೋಡಿದ್ದೀನಿ ಲೆಟ್ಸೆ 60,000 ವಿಡ್ರಾ ಮಾಡ್ತಾಯಿದ್ದೀನಿ. ಆ್ಯಂಡ್ ಲೆಟ್ಸೆ ನಾನು ಆ ದುಡ್ಡನ್ನು 1 ಕೋಟಿನ ತೊಗೊಂಡೋಗ್ಬಿಟ್ಟು ಐದರ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಇಲ್ಲ ಡೆಟ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತೀನಿ, ವಿಚ್ ವಿಲ್ ಗಿವ್ ಮಿ ಓನ್ಲಿ 10% ರಿಟರ್ನ್ಸ್ ಪರ್ ಆ್ಯನಮ್. ಸೊ 10% ರಿಟರ್ನ್ಸ್ ಬರೋ ಥರ ನಾನು ಇನ್ವೆಸ್ಟ್ ಮಾಡಿದ್ರೂ ಸಹ ಸೊ ನನಗೆ ಎಷ್ಟು ವರ್ಷ ಪೆನ್ಷನ್ ಸಿಗುತ್ತೆ ನೋಡಿ. ಸೊ ನನಗೆ ರಫ್ಲಿ 30 ವರ್ಷ ಆದಮೇಲೆ ನಾನು ವಿಡ್ರಾ ಮಾಡಿರೋದು 2,16,00,000. ಬಟ್ ಸ್ಟಿಲ್ ನನ್ನ ದುಡ್ಡು ಎಷ್ಟಾಗಿರುತ್ತೆ ಅಂದರೆ 5 ಕೋಟಿ ಆಗಿರುತ್ತೆ. ಸೊ ನಾನು ಇನ್ವೆಸ್ಟ್ ಮಾಡಿದ್ದು 10,000 ರೂಪಾಯಿ ಎಷ್ಟು ವರ್ಷ? 15 ವರ್ಷ. ಸೊ 10,000 ರೂಪಾಯಿಗೆ ಇನ್ಕ್ರೀಸ್ ಮಾಡ್ಕೊಂಡೋಗಿದ್ದೀನಿ. 10,000ನೇ ಅಲ್ಲ, 10,000, 11,000, 12,000 ಈ ಥರ ಇನ್ಕ್ರೀಸ್ ಮಾಡ್ಕೊಂಡು ಹೋದೆ. 15 ವರ್ಷ ಮಾಡಿದೆ, ನನ್ನ ಹತ್ರ 1 ಕೋಟಿ ಬಂತು. ಆ 1 ಕೋಟಿ ದುಡ್ಡನ್ನು ನಾನೇನು ಮಾಡಿದೆ, ಅದನ್ನು ಅಲ್ಲೇ ಮ್ಯೂಚುವಲ್ ಫಂಡಲ್ಲೇ ಬಿಟ್ಟೆ. ಎಲ್ಲಿ ಬಿಟ್ಟೆ? ಮ್ಯೂಚುವಲ್ ಫಂಡಲ್ಲೇ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳನ್ನು ಶಿಫ್ಟ್ ಮಾಡಿದೆ. ಎಲ್ಲಿಗೆ? ಡೆಟ್ ಮ್ಯೂಚುವಲ್ ಫಂಡಿಗೆ ಶಿಫ್ಟ್ ಮಾಡಿದೆ, ಜೊತೆಗೆ ಒಂದು ಹೈಬ್ರಿಡ್ ಮ್ಯೂಚುವಲ್ ಫಂಡಿಗೆ ಶಿಫ್ಟ್ ಮಾಡಿದೆ. ಬಿಕಾಸ್ ನನಗೆ ಇವಾಗ ಏಜು 45 ಅಂದ್ಕೊಳ್ಳೋಣ, ಇಲ್ಲ 60 ಅಂದ್ಕೊಳ್ಳೋಣ, ವಾಟ್ ಎವರ್ ನೀವು ರಿಟೈರ್ಮೆಂಟ್ ತೊಗೊಂಡಿದ್ದೀರಾ, ಮತ್ತೆ ನೀವು ಶೇರ್ ಮಾರ್ಕೆಟಲ್ಲಿ ಮತ್ತೆ ಸಂಪಾದನೆ ಮಾಡೋ ಅಂತ ನಿಮಗೇನು ಮೈಂಡ್ಸೆಟ್ ಏನಿಲ್ಲ. ಸೊ ಯು ವಾಂಟ್ ಟು ಬಿ ವೆರಿ ಸೇಫ್. ಸೊ ಅದನ್ನು ಏನು ಮಾಡ್ತೀರಾ, 15% ರಿಟರ್ನ್ಸ್ ಬರುವಂಥ ಫಂಡ್ಸ್ಗಳಿಂದ ಬರೀ 10% ರಿಟರ್ನ್ಸ್ ಬರೋ ಫಂಡ್ಸ್ಗೆ ಮೂವ್ ಮಾಡ್ತೀರಾ. ಬಿಕಾಸ್ ಯು ಡೋಂಟ್ ವಾಂಟ್ ಟು ಟೇಕ್ ಮೋರ್ ರಿಸ್ಕ್ ಫ್ರಮ್ ಮಾರ್ಕೆಟ್ಸ್. ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇಲ್ಲಿ ಎಲ್ಲ ಮೂವ್ ಮಾಡಿ, ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಮೂವ್ ಮಾಡಿ, ಗೋಲ್ಡ್ ಮ್ಯೂಚುವಲ್ ಫಂಡ್ಸಲ್ಲಿ ಮೂವ್ ಮಾಡಿ ಬಿಟ್ಟರೆ ಸೊ ನಿಮಗೆ 10% ಬರುತ್ತೆ ವರ್ಷಕ್ಕೆ. ಆ ಫಂಡ್ಸಲ್ಲಿ ಮೂವ್ ಮಾಡಿ ಎವ್ರಿ ಮಂತ್ 60,000 ವಿಡ್ರಾ ಮಾಡಿದ್ರು ನೆಕ್ಸ್ಟ್ 30 ಇಯರ್ಸ್ ನೀವು ಆರಾಮ್ಸ ವಿಡ್ರಾ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಜೊತೆಗೆ ನಿಮ್ಮ ದುಡ್ಡು 1 ಕೋಟಿ 5 ಕೋಟಿ ಆಗಿರುತ್ತೆ. 5 ಕೋಟಿಯಲ್ಲಿ ಇದು ನೆಕ್ಸ್ಟ್ ಜನ್ರೇಷನ್ಗೂ ಹೋಗುತ್ತೆ ದುಡ್ಡು. ಈ ಥರ ನೀವು ಸಹ
ನಿಮ್ಮ ರಿಟೈರ್ಮೆಂಟ್ ಬಗ್ಗೆನೂ ಯೋಚನೆ ಮಾಡಿದ್ರಿ, ನೆಕ್ಸ್ಟು ನಿಮ್ಮ ಮಕ್ಕಳ ಬಗ್ಗೆನೂ ಯೋಚನೆ ಮಾಡಿದ್ರಿ. ಸೊ ಫೈನಲಿ ನಾವು ಕೊನೆಗಾಲದಲ್ಲಿ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದು ಏನು ಮಾಡಿದ್ದಾನೆ, ಎಷ್ಟೇ ಮಾಡಿದ್ರು ಸಹ ಏನು ಮಾಡಿದ್ದಾರೆ ಅಂತ ಕೇಳುತ್ತೆ ಈ ಸಮಾಜ. ಅಟ್ಲೀಸ್ಟ್ ಏನಾದ್ರು ಒಂದು ಮಾಡಿಬಿಟ್ಟು ನಿಮ್ಮ ಮಕ್ಕಳಿಗೆ ಮಾಡ್ದಂಗೂ ಆಗುತ್ತೆ. ಸೊ ನೀವು ನಿಮ್ಮ ಲೈಫಿನ 15 ವರ್ಷ, ದಟ್ ಈಸ್ ದ ಗೋಲ್ಡನ್ ಟೈಮ್ ಅಂತಾರಲ್ಲ, 30 ರಿಂದ 45 ವರ್ಷನ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಒಂದು 10,000 ರೂಪಾಯಿ ನೀವು ಎತ್ತಿಟ್ಟಿದ್ರಿಂದ ನಿಮ್ಮ ಲೈಫು ಸೆಟ್ಲ್ ಆಯಿತು, ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಲೈಫು ಸೆಟ್ಲ್ ಆಯಿತು. ಈ ಥರ ಸೊ ಶೇರ್ ಮಾರ್ಕೆಟಲ್ಲಿ ಶ್ರೀಮಂತರಾಗೋದು ಯೂಸಿಂಗ್ SIP, ಮ್ಯೂಚುವಲ್ ಫಂಡ್ಸ್, ಒಂದು ಸ್ವಲ್ಪ ಗೋಲ್ಡ್ ಬೀಸ್. ಆ ಗೋಲ್ಡ್ ಬೀಸ್ ಬಗ್ಗೆ ನಾನು ಹೇಳಿಲ್ಲ, ಆ ಗೋಲ್ಡ್ ಬೀಸು ಎಷ್ಟಕ್ಕೆ ಹೋಗಿರ್ಬೋದು ಅಷ್ಟರಲ್ಲಿ. ಸೊ ಆ 200 ಗ್ರಾಮ್ ಗೋಲ್ಡು ವ್ಯಾಲ್ಯೂಯೇಷನ್ ಎಲ್ಲಿಗೆ ಹೋಗಿರ್ಬೋದು ಯೋಚನೆ ಮಾಡಿ. ಬಂಗಾರನೂ ಇಟ್ರಿ, ಈ ಕಡೆ ಕ್ಯಾಶು ಇಟ್ರಿ, ದಟ್ ಈಸ್ ಕ್ಯಾಶ್ ಈಸ್ ಕಿಂಗ್ಸ್. ಎಷ್ಟೋ ಜನದ ನಾನು ಬರ್ತೀನಿ, ನಮ್ಮ ಸ್ಟೂಡೆಂಟ್ಸ್ಗಳು ಬರ್ತಾರೆ, 10 ಎಕರೆ ಜಮೀನಿದೆ, 5 ಎಕರೆ ಜಮೀನಿದೆ, ಮನೆ ಇದೆ, 2 ಕೋಟಿ ಮನೆ ಇದೆ, ದುಡ್ಡಿಲ್ಲ, ಪರದಾಡ್ತಾ ಇದ್ದಾರೆ, ಕೆಲಸ ಇಲ್ಲ, ಪರದಾಡ್ತಾ ಇದ್ದಾರೆ. ಸೊ ಕ್ಯಾಶ್ ಈಸ್ ಕಿಂಗ್. ನಿಮ್ಮ ಹತ್ರ ಎಷ್ಟು ಕೋಟಿ ಆಸ್ತಿ ಇದ್ರೂ ಸಹ ಅದು ಯಾವತ್ತೂ ಅದು ನಿಮಗೆ ಕಷ್ಟಕ್ಕಾಗಲ್ಲ. ಕಷ್ಟಕ್ಕಾಗೋದು ದುಡ್ಡು. ನಿಮ್ಮ ಹತ್ರ ಕ್ಯಾಶ್ ಇದೆಯಾ? ಕಷ್ಟ ಬಂದವಾಗ ಮನೆ ಮಾರಿ ಅಂದರೆ ಮಾರ್ತಾರಾ? ವಿ ಆರ್ ವೆರಿ ಎಮೋಷ್ನಲ್. ಅದು ಎಸ್ಪೆಷಲಿ ದ ಸೌತ್ ಇಂಡಿಯನ್ಸ್ ಆರ್ ವೆರಿ ಎಮೋಷ್ನಲ್. ಅದೇ ಒಬ್ಬ ಗುಜರಾತಿಗೆ ಮನೆ ಮಾರೋ ಅಂದರೆ 100% ಮಾರ್ತಾನೆ. ಮಾರ್ಬಿಟ್ಟು ಅದನ್ನು ಬಿಸ್ನೆಸ್ಗೆ ಹಾಕಿ 100 ಮನೆ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಾನೆ. ಎಸ್ಪೆಷಲಿ ಸೌತ್ ಇಂಡಿಯಾದ ಹೈಲಿ ಎಮೋಷ್ನಲ್. ನಾವು ಮನೆ ಮಾರಿ ಕಷ್ಟಕ್ಕೆ ಚಾನ್ಸೇ ಇಲ್ಲ, ಮಾರೋದೇ ಇಲ್ಲ. ಬೇಕಾದ್ರೆ ಕಷ್ಟದಲ್ಲಿ ಹಾಗೆ ಇರ್ತೀವಿ, ಲಾಸ್ಟಿಗೆ ಮನೇನ ಮಕ್ಕಳು ಕೊಟ್ಟು ಹೋಗ್ತೀವಿ, ಮಕ್ಕಳು ಪಟ್ಟಂತ ಮಾರ್ಬಿಟ್ಟು ಅಮೇರಿಕಾಗೆ ಹೋಗ್ಬಿಡ್ತಾರೆ. ಆವಾಗ ಅನ್ಸುತ್ತೆ, ಅಯ್ಯೋ ನಾನು ಕಷ್ಟಪಟ್ಟೆ, ನನ್ನ ಮಗ ಏನು ಅನ್ಕೋತೀವಿ ಅಂದರೆ ನಾವು ಏನಾದ್ರು ಸಂಪಾದನೆ ಮಾಡಿ ಇಟ್ಬಿಟ್ರೆ ಅದನ್ನು ನಮ್ಮ ಮಕ್ಕಳು ಉಳಿಸ್ಕೋತಾರೆ, ಅದನ್ನು ಹಾಗೆ ಇಟ್ಕೋತಾರೆ. ಈ ಭ್ರಮೆಯಲ್ಲಿ ಬದುಕಬೇಡಿ. ಈಗಿನ ಕಾಲದ ಮಕ್ಕಳು ಪಟ್ ಅಂತ ಮಾರಿ ಅಮೇರಿಕಾ ಆ ಕಡೆ ಈ ಕಡೆ ಓಡೋಗ್ತಾರೆ. ಸೊ ನೀವು ಎಷ್ಟೇ ಇದ್ದರೂ ಸಹ ನೀವು ಸಂಪಾದನೆ ಮಾಡಿರೋದು ನಿಮ್ಮ ಕಷ್ಟಕ್ಕೆ, ಅದನ್ನು ಏನೇ ಆದ್ರೂ ಅದನ್ನು ಕಷ್ಟ ಬಂದಾಗ ಅದನ್ನು ಮಾರಾಕಿ, ಏನಂತೆ ನಿಮ್ಮ ಕಷ್ಟಕ್ಕಿಂತ ದೊಡ್ಡದ. ಸೊ ಮಾರಿಬಿಟ್ಟು ನಿಮ್ಮ ಕಷ್ಟಗಳನ್ನು ಒಂದು ಸುಧಾರಿಸ್ಕೊಂಡು ಆ ದುಡ್ಡಲ್ಲಿ ಎಲ್ಲನೂ ಕಷ್ಟಕ್ಕೇ ಆಗಲ್ಲ, ಅದರಲ್ಲಿ ಇನ್ವೆಸ್ಟ್ ಮಾಡಿ ಆ ಮನೆ ನೀವೇನು ಮಾರಿದ್ರಲ್ಲ ಆ ಮನೇನ ಇನ್ನೊಂದು ಮನೆ ತಗೊಳ್ಳೋದು ಹೆಂಗೆ, ಇನ್ನೂ 4 ಮನೆ ತಗೊಳ್ಳೋದು ಹೆಂಗೆ, ಅದನ್ನು ಒಂದು ಐಡಿಯಾ ಉಪಯೋಗಿಸಿ ಒಂದು ಗುರುನ ಭೇಟಿ ಮಾಡಿ, ಗುರಿ ಇಟ್ಕೊಳ್ಳಿ, ಗುರುನ ಫಾಲೋ ಮಾಡಿ. ಡೆಫಿನೆಟ್ಲಿ ನಿಮ್ಮ ಗುರಿನೂ ರೀಚ್ ಆಗ್ತೀರಾ, ಎಲ್ಲನೂ ರೀಚ್ ಆಗ್ತೀರಾ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚ್ಗಳಿರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 ಡೇಸ್ ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ ನಿಮ್ಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ವಿಲ್ ಸ್ಟಾರ್ಟ್ ಅರ್ನಿಂಗ್. TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಜನ ಸ್ಟಾಫ್ ಇದ್ದಾರೆ ನಿಮ್ಮನ್ನ ಟ್ರೈನ್ ಅಪ್ ಮಾಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.